ರಾಜಿ, ಏನ್ ಯೋಚನೆ ಮಾಡ್ತಿದ್ಯಾ? ಆಸ್ತಿಯಲ್ಲಿ ಅರ್ಧ ನಿನ್ ಹೆಸರು ಮೇಲೂ ಇದೆಯಲ್ಲ, ಸೈನ್ ಮಾಡು. ಆಸ್ತಿ ಈ ಸೈನ್ ಎಲ್ಲ ಏನಿದು? ಮೊದಲು 5 ಕೋಟಿ ವಿಷಯ ಗೊತ್ತಾಗ್ಬೇಕು. ಅದೇ ನಮ್ಮಿಬ್ರ ಹೆಸರು ಮೇಲಿದ್ದ ಆಸ್ತಿನ ಅಡ ಇಟ್ಟು ಆ 5 ಕೋಟಿ ತಂದು ಎಲ್ರಿಗೂ ಕೊಡ್ಬೇಕಾಗಿರೋ ದುಡ್ಡನ್ನ ಕೊಡ್ತೀವಿ. ನಾನು ಕೂಡ ಹಾಗೆ ಅನ್ಕೊಂಡಮ್ಮ, ಈ ಥರದ್ದೇನೋ ಆಗಿರುತ್ತೆ ಅಂತ. ಪಾಪ ಈ ವಿಷಯನ ಮನೇಲಿ ಹೇಗೆ ಹೇಳೋದು ಅಂತ ರಾಜಲಕ್ಷ್ಮಿ ಪಾಪ ಒದ್ದಾಡ್ತಾ ಇದ್ದಾಳೆ. ಏನ್ ರಾಜಿ, ಇದನ್ ಹೇಳೋಕೆ ಅಷ್ಟೊಂದು ಭಯಪಟ್ಯಾ? ನನಗೆ ಹೇಳಿದ್ರೆ ನಾನೇ ಹತ್ರ ಇದ್ದು ನಿಂಗೆ ದುಡ್ಡು ಕೊಡಿಸ್ತಾ ಇದ್ದೆ ಅಲ್ವಾ? ಏನು ನೀನ್ ಕೊಡ್ಸೋದು? ನೀನು ಹಾಗೆ ಮಾತಾಡ್ತಾ ಇದೀಯಲ್ಲ. ಅದು ನಮಗ್ ಬರ್ಬೇಕಾಗಿರೋ ಆಸ್ತಿ, ಅದಕ್ಕೆ ಸೈನ್ ಹಾಕಿ ನಮ್ ಬಾಯಿಗೆ ಮಣ್ಣು ಹಾಕ್ಬೇಕು ಅಂತಿದ್ದೀರಾ? ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ನಮ್ಮ ಯಜಮಾನ್ರು ದಾರಿಯಲ್ಲಿ ಬರ್ತಿರುವಾಗ ಯಾರೋ ನೋಟ್ಗಳನ್ನ ಬದಲಾಯಿಸಿದ್ದಾರೆ. ಆ ದುಡ್ಡನ್ನ ರಿಕವರಿ ಮಾಡಿ ನಾವು ಸಾಲ ತಂದಿರೋರ್ಗೆ ತೀರಿಸಿ ಆಸ್ತಿ ಪೇಪರ್ನ ರಿಕವರಿ ಮಾಡ್ತೀವಿ. ನಮ್ಗೆ ಸ್ವಲ್ಪ ಟೈಮ್ ಕೊಡಿ. ಟೈಮ್ ಕೊಟ್ಬಿಟ್ರೆ ನಮ್ಮ ಹತ್ರನೂ ಒಂದ್ ಮಾತು ಹೇಳ್ದೇನೆ ನಿಮ್ಗೆ ಇಷ್ಟ ಬಂದಂಗೆ ಹೆಂಗ್ ಸೈನ್ ಮಾಡ್ತೀರಾ? ಅಮ್ಮ, ಇಷ್ಟೊತ್ತು ಆ ದುಡ್ಡು ಎಲ್ಲಿಂದ ಬಂದು ಅಂತ ನಾನು ಕೂಡ ಟೆನ್ಷನ್ ಆಗಿದ್ದೆ. ಈಗ ಅದಕ್ಕೆ ಉತ್ತರ ಸಿಕ್ತು ಅಲ್ವಾ? ಅವ್ರೇನು ಆಸ್ತಿ ಮಾರಿಲ್ಲ, ಅಡ ಇಟ್ಟಿದ್ದಾರೆ ಅಷ್ಟೇ. ಅದ್ ಹಾಗಲ್ಲ ಕಣೋ. ಅಮ್ಮ, ನೀನೇನ್ ಮಾತಾಡ್ಬೇಡ ಪ್ಲೀಸ್. ಗಂಡ ಕರಗ್ಬಿಟ್ಟ, ಮಾವ ಮೌನ ಆಗ್ಬಿಟ್ರು. ನೀನ್ ಸೋಲಪ್ಕೊಳ್ಳೋ ಟೈಮ್ ಹತ್ರ ಬಂತು. ಹೇ, ಬಾಯಿ ಮುಚ್ಚು. ರಾಜಿ, ಸೈನ್ ಮಾಡು. ಇಷ್ಟ ದಿನ ಕಾಲ ಕಳಿಯಕ್ಕೆ ಒಬ್ರಿಗೊಬ್ರು ಮಾತಾಡ್ಕೊಂಡಿರ್ತಿದ್ವಿ. ಈಗ ಟಿವಿ ಫೋನು ಅದೇ ಲೋಕ ಆಗೋಗ್ಬಿಟ್ಟಿದೆ. ರಾಜು ಇಲ್ದಿರೋ ಟೈಮ್ ನೋಡಿ ಮನೇನ ಇವ್ರಿಗಿಷ್ಟ ಬಂದ ಹಾಗೆ ಬದಲಾಯಿಸ್ಕೊಂಡಿದ್ದಾರೆ. ಇವ್ರು ಆಡಿದ್ದೆ ಆಟ, ಹಾಡಿದ್ದೆ ಹಾಡು. ಒಬ್ಬೊಬ್ಬರನ್ನು ನೋಡ್ತಾ ಇದ್ರೆ ಮೈಯೆಲ್ಲ ಉರಿತಾ ಇದೆ. ಏನು ಮಾಡಕ್ಕಾಗ್ದೆ ಕೈ ಕಟ್ಕೊಂಡು ಕೂತಿದ್ದೀನಿ. ಈ ಆಟಗಳು ತುಂಬಾ ದಿನ ಏನು ನಡೆಯಲ್ಲ ಅಜ್ಜಿ. ದೊಡ್ಡಪ್ಪ ಬರೋ ಮುಂದೆ ಇದೆಲ್ಲ ಹೊರಗೆ ಹೋಗ್ಬಿಡುತ್ತೆ. ನೋಡ್ತಾ ಇರಿ. ಈ ಅಲ್ಮೇಲು ಮಗಳನ್ನ ಬದಲಾಯಿಸೋದಲ್ದೆ ನನ್ ಮಗನ್ನು ಕೂಡ ಬದಲಾಯಿಸಿದಾಳೆ. ಅವನೆಲ್ಲಿ ದಾರಿ ತಪ್ತಾನೋ ಅಂತ ನಂಗೆ ಭಯ ಆಗ್ತಿದೆ. ನಾನೇನ್ ಮಾಡ್ದೆ? ಅದ್ಕೆ ಇದ್ದಿದ್ದಂಗ್ ಹೇಳಿದ್ರೆ ಎದ್ ಬಂದ್ ಎದೆಗೋದ್ರಂತೆ. ಮಾಡ್ದವ್ರನ್ನ ಬಿಟ್ಟು ಆಡ್ದವ್ರ ಮೇಲೆ ಬಿದ್ದು ಒದ್ದಾಡ್ದಂಗಿದೆ ನೀವ್ ಆಡ್ತಿರೋದು. ಏನಂತೀಯ ಪಾರ್ವತಿ? ನೀನ್ ಆವೇಶ ಪಡ್ಬೇಡಮ್ಮ. ಮೊದ್ಲೇ ನಿನ್ಗ ಆರೋಗ್ಯ ಸರಿಗಿಲ್ಲ. ನೀನ್ ಕೂತ್ಕೊಮ್ಮ. ಟಿವಿ ನೋಡು. ಏಯ್, ಫಿಲಂ ಹಾಕೋ. ಚೇಂಜ್ ಮಾಡು. ತಿನ್ಕೊಂಡ್ ನೋಡಿ ಅತ್ಗೆ, ನೋಡಿ. ನೋಡು, ಅವನು ಕೂಡ ಟಿವಿ ನೋಡ್ತಿದ್ದಾನೆ. ಓದು ಅಂದ್ರೆ ಓದ್ದೇನೆ. ಅಜ್ಜಿ, ಬಿಟ್ಟುನ ಓದಿಸೋ ಜವಾಬ್ದಾರಿ ನಂದು. ನೀವ್ ಟೆನ್ಷನ್ ಮಾಡ್ಕೋಬೇಡಿ. ವಿದ್ಯೆ ಜೊತೆಗೆ ಮನುಷ್ಯರ ಬೆಲೆ ಕೂಡ ಗೊತ್ತಾಗೋ ಹಾಗೆ ಮಾಡಮ್ಮ. ಸರಿ ಅಜ್ಜಿ. ಏನಮ್ಮ, ಒಂದ್ ಫೋನ್ ಮಾಡಬಹುದಾ? ಪರವಾಗಿಲ್ಲ, ಮಾಡಿ ಮೇಡಮ್. ಅಬ್ಬಬ್ಬಬ್ಬಾ, ಈ ಫೋನ್ ಒಂದು ಬೇಡದೇ ಇರೋ ಟೈಮಲ್ಲೇ ರಿಂಗ್ ಆಗತ್ತೆ. ಫೋನ್ ರಿಂಗ್ ಆಗ್ತಾ ಇದೆ, ಆದ್ರೆ ಯಾರು ತಗೊಳ್ತಿಲ್ವಲ್ಲ. ಎಲ್ಲ ಏನಾದ್ರೂ ಕೆಲ್ಸದಲ್ಲಿ ಬ್ಯುಸಿ ಆಗಿದಾರಾ? ಆದ್ಯನಿಗೆ ಮಾಡಿ ನೋಡ್ತೀನಿ.
ಹಲೋ, ಯಾರು? ಅದ್ಯಾ ನಾನಮ್ಮ. ದೊಡ್ಡಮ್ಮ, ಈ ನಂಬರ್ ಯಾರ್ದು? ಹಾಸ್ಪಿಟ್ಲಲ್ಲಿ ಲ್ಯಾಂಡ್ಲೈನ್ ಇಂದ ಮಾಡ್ತಿದ್ದೀನಮ್ಮ. ನೀನ್ ಮನೇಲೇ ಇದೀಯಾ ಅದ್ಯಾ? ಹೌದು ದೊಡ್ಡಮ್ಮ. ಎಲ್ರೂ ಮನೇಲಿದ್ದಾರಲ್ವಾ, ಅವರೆಲ್ಲ ಕೆಲ್ಸದಲ್ಲಿ ಬ್ಯುಸಿ ಇದ್ದಿದ್ರಿಂದ ರಿಂಗ್ ಆಗಿದ್ ಕೇಳಿಸಿಲ್ಲ ಅಂತ ಕಾಣುತ್ತೆ. ಹೌದು ದೊಡ್ಡಮ್ಮ, ಎಲ್ರೂ ತುಂಬಾ ಬ್ಯುಸಿ ಆಗಿದ್ದಾರೆ. ಸರಿ, ಪದ್ಮನ್ ಹತ್ರ ಪಾರ್ವತಿ ಹತ್ರ ಊಟ ರೆಡಿ ಮಾಡೋದಕ್ಕೆ ಹೇಳಿದ್ದೆ. ಒಂದ್ ವೇಳೆ ಊಟ ರೆಡಿ ಇದ್ರೆ ಕ್ಯಾರಿಯರ್ ತಗೊಂಡ್ ಬರ್ತೀಯಪ್ಪ? ಸರಿ ದೊಡ್ಡಮ್ಮ. ಏನದು ಅಲ್ಲೇನೋ ಹಾಡು ಕೇಳಿಸ್ತಿರೋ ತರ ಇದೆ. ಅದು ಪಕ್ಕದ ಮನೇಲಿರೋ ಟಿವಿ ದೊಡ್ಡಮ್ಮ. ಇಲ್ಲ ಅದ್ಯಾ, ನಮ್ಮನೆಯಿಂದನೇ ಈ ಹಾಡು ಕೇಳಿಸ್ತಾ ಇದೆ. ಅವರು ಟಿವಿಯಲ್ಲಿ ಜಾಸ್ತಿ ಸೌಂಡ್ ಇಟ್ಕೊಂಡು ನೋಡ್ತಿದ್ದಾರೆ ದೊಡ್ಡಮ್ಮ. ಸರಿ ಬಿಡು, ಅವ್ರಿಗೇನು ಹೇಳೋದ್ ಬೇಡ. ಅವ್ರಗಳೇ ಆಮೇಲೆ ಟಿವಿ ಸೌಂಡ್ನ ಕಮ್ಮಿ ಮಾಡಿ ಕೇಳಿಸ್ಕೊತಾರೆ. ದೊಡ್ಡಮ್ಮ, ಮನೇಲಿರೋರು ಏನ್ ಮಾಡ್ತಿದ್ದಾರೋ ಅವರಿಗೆ ಅರ್ಥ ಆಗ್ತಿಲ್ಲ. ಮನೆ ತುಂಬಾ ಕ್ರಮಶಿಕ್ಷಣ ಇಲ್ಲದೆ ಇರೋ ಹಾಗಾಗಿದೆ. ಈ ವಿಷಯನ ನಿನ್ನ ಹತ್ರ ಹೇಳೋಕಾಗ್ದೆ ಸುಳ್ಳು ಹೇಳ್ಬಿಟ್ಟೆ. ನನ್ನ ಕ್ಷಮಿಸು ದೊಡ್ಡಮ್ಮ. ದೊಡ್ಡಮ್ಮ, ಅಲ್ಲಿ ನೀನು ದೊಡ್ಡಪ್ಪ ಹುಷಾರಾಗೇ ಇದ್ದೀರಾ ಅಲ್ವಾ? ನಾನು ಕ್ಯಾರಿಯರ್ ತಗೊಂಡು ಆದಷ್ಟು ಬೇಗ ಬಂದ್ಬಿಡ್ತೀನಿ ದೊಡ್ಡಮ್ಮ. ಸರಿಮ್ಮ.